ನನ್ನ ಮೇಲಿನ ದಾಳಿ ಇದೇ ಮೊದಲೇನಲ್ಲ. ಡೊನಾಲ್ಡ್ ಟ್ರಂಪ್ ಈ ರೀತಿಯಾಗಿ ಹೇಳಿಕೆಯನ್ನ ನೀಡಿದ್ದಾರೆ. ನನ್ನ ಮೇಲಿನ ದಾಳಿ ಇದೇ ಮೊದಲೇನಲ್ಲ, ಹೊಸದೇನಲ್ಲ ಅಂತ ಟ್ರಂಪ್ ಹೇಳಿರುವಂತದ್ದು. ಫೈರಿಂಗ್ ನಡೆದಿರುವ ಬಗ್ಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮಾಹಿತಿಯನ್ನ ನೀಡಿದ್ದಾರೆ. ಬುಲೆಟ್ ಪ್ರೂಫ್ ಜಾಕೆಟ್ ಧರಿಸಿದ್ರಿಂದ ಎಲ್ಲರೂ ಕೂಡ ಬಚಾವಾಗಿದ್ದೇವೆ. ದಾಳಿ ಮಾಡುವ ಉದ್ದೇಶದಿಂದಲೇ ಆತ ಸಿದ್ಧವಾಗಿ ಬಂದಿದ್ದ. ದಾಳಿಕೋರನ ಬಳಿ ಹಲವು ಶಸ್ತ್ರಾಸ್ತ್ರಗಳಿದ್ವು ಅಂತ ಟ್ರಂಪ್ ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಎಲ್ಲರೂ ಕೂಡ ಸುರಕ್ಷಿತವಾಗಿದ್ದಾರೆ. ಸೀಕ್ರೆಟ್ ಸರ್ವಿಸ್ ಕಾರ್ಯನಿರ್ವಹಿಸಿ ನಮ್ಮ ಜೀವವನ್ನ ಉಳಿಸಿದ್ದಾರೆ. ನನ್ನ ಎಲ್ಲಾ ಕ್ಯಾಬಿನೆಟ್ ಸಹೋದ್ಯೋಗಿಗಳು ಕೂಡ ಸುರಕ್ಷಿತವಾಗಿದ್ದಾರೆ. ಸೀಕ್ರೆಟ್ ಸರ್ವಿಸ್ ಸಿಬ್ಬಂದಿಗೆ ಧನ್ಯವಾದವನ್ನ ತಿಳಿಸಿದ್ದಾರೆ ಅಮೆರಿಕದ ಅಧ್ಯಕ್ಷ ಟ್ರಂಪ್. ನನ್ನ ಮೇಲಿನ ದಾಳಿ ಇದೇ ಮೊದಲೇನಲ್ಲ, 4ನೇ ಬಾರಿ ಇದು ದಾಳಿಯಾಗಿರುವಂತದ್ದು ಅಮೆರಿಕ ಅಧ್ಯಕ್ಷ ಟ್ರಂಪ್ ಮೇಲೆ. ಫೈರಿಂಗ್ ನಡೆದಿರುವ ಬಗ್ಗೆ ಸ್ವತಃ ಅವರೇ ಮಾಹಿತಿಯನ್ನ ನೀಡಿದ್ದಾರೆ. ಬುಲೆಟ್ ಪ್ರೂಫ್ ಜಾಕೆಟ್ ಧರಿಸಿದ್ರಿಂದ ಎಲ್ಲರೂ ಬಚಾವಾಗಿದ್ದೇವೆ. ದಾಳಿ ಮಾಡುವ ಉದ್ದೇಶದಿಂದನೇ ಬಂದಿದ್ದ, ಅವನು ಸಿದ್ಧವಾಗಿದ್ದ. ದಾಳಿಕೋರನ ಬಳಿ ಹಲವು ಶಸ್ತ್ರಾಸ್ತ್ರಗಳಿದ್ವು ಅಂತ ಟ್ರಂಪ್ ಮಾಹಿತಿಯನ್ನ ನೀಡಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಎಲ್ಲರೂ ಕೂಡ ಸುರಕ್ಷಿತವಾಗಿದ್ದಾರೆ. ಸೀಕ್ರೆಟ್ ಸರ್ವಿಸ್ ಅವರು ಕಾರ್ಯನಿರ್ವಹಿಸಿ ನಮ್ಮ ಜೀವವನ್ನ ಉಳಿಸಿದ್ದಾರೆ. ನನ್ನ ಎಲ್ಲಾ ಕ್ಯಾಬಿನೆಟ್ ಸಹೋದ್ಯೋಗಿಗಳು ಕೂಡ ಸುರಕ್ಷಿತವಾಗಿದ್ದಾರೆ ಅಂತ ಹೇಳಿ ಸೀಕ್ರೆಟ್ ಸರ್ವಿಸ್ ಸಿಬ್ಬಂದಿಗೆ ಧನ್ಯವಾದವನ್ನ ತಿಳಿಸಿದ್ದಾರೆ ಟ್ರಂಪ್. ಇನ್ನು ನಿನ್ನೆ ದಾಳಿಯನ್ನ ನಡೆದಿತ್ತು. ದಾಳಿಯ ವೇಳೆ ಇದು ನನಗೆ ಮೊದಲೇನಲ್ಲ, ಫೈರಿಂಗ್ ನಡೆದಿರುವ ಬಗ್ಗೆ ಟ್ರಂಪ್ ಮಾಹಿತಿಯನ್ನ ನೀಡಿದ್ದಾರೆ. ಫೈರಿಂಗ್ ನಡೆದಿರುವ ಬಗ್ಗೆ ಟ್ರಂಪ್ ಮಾಹಿತಿಯನ್ನ ನೀಡಿದ್ದು, ಬುಲೆಟ್ ಪ್ರೂಫ್ ಜಾಕೆಟ್ ಧರಿಸಿದ್ರಿಂದ ಎಲ್ಲರೂ ಕೂಡ ಬಚಾವಾಗಿದ್ದೇವೆ. I guess, I mean, these people they're crazy. They're crazy, and you never know. He was very far away from me. He had to go through a lot. We had resources all over. We had resources sitting at tables, literally in disguise, sitting maybe at your table, who knows? But we had people all over the room, so he had a long way to go. That was really a first line of defense, and they got him. And they really, they acted incredibly. No, we've had no. There was no notification. We had no idea. Go ahead, Kevin. I guess. I mean, these people they're crazy. They're crazy, and you never know. He was very far away from me. He had to go through a lot. We had resources all over. We had resources sitting at tables, literally in disguise, sitting maybe at your table, who knows? But we had people all over the room, so he had a long way to go. That was really a first line of defense. ನನ್ನ ಮೇಲಿನ ದಾಳಿ ಇದೇ ಮೊದಲೇನಲ್ಲ ಅಂತ ಟ್ರಂಪ್ ಅವರು ಹೇಳಿರುವಂತದ್ದು. ಫೈರಿಂಗ್ ನಡೆದಿರುವ ಬಗ್ಗೆ ಅಧ್ಯಕ್ಷ ಮಾಹಿತಿಯನ್ನ ನೀಡಿದ್ದಾರೆ. ಬುಲೆಟ್ ಪ್ರೂಫ್ ಜಾಕೆಟ್ ಅನ್ನ ಧರಿಸಿದ್ರಿಂದ ಎಲ್ಲರೂ ಕೂಡ ಬಚಾವಾಗಿದ್ದೆ. ದಾಳಿ ಮಾಡುವ ಉದ್ದೇಶದಿಂದಲೇ ಆತ ಸಿದ್ಧನಾಗಿ ಬಂದಿದ್ದ. ಆತನ ಬಳಿ ಕೆಲವು ಶಸ್ತ್ರಾಸ್ತ್ರಗಳು ಇದ್ವು ಅಂತ ಟ್ರಂಪ್ ಮಾಹಿತಿಯನ್ನ ನೀಡಿದ್ದಾರೆ. ಜೊತೆಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂತಹ ಎಲ್ಲರೂ ಕೂಡ ಸುರಕ್ಷಿತವಾಗಿದ್ದಾರೆ. ಸೀಕ್ರೆಟ್ ಸರ್ವಿಸ್ ಕಾರ್ಯನಿರ್ವಹಿಸಿ ನಮ್ಮ ಜೀವವನ್ನ ಉಳಿಸಿದ್ದಾರೆ ಅಂತ ಸಿಬ್ಬಂದಿಗಳಿಗೂ ಕೂಡ ಧನ್ಯವಾದ ತಿಳಿಸಿದ್ದಾರೆ. ನನ್ನ ಎಲ್ಲಾ ಕ್ಯಾಬಿನೆಟ್ ಸಹೋದ್ಯೋಗಿಗಳು ಕೂಡ ಸುರಕ್ಷಿತವಾಗಿದ್ದಾರೆ. ಸೀಕ್ರೆಟ್ ಸರ್ವಿಸ್ ಸಿಬ್ಬಂದಿಗೆ ಧನ್ಯವಾದವನ್ನ ತಿಳಿಸಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್.